ಇವತ್ತು ಬೆಳಿಗ್ಗೆನೆ ಒಂದು ವಿಶೇಷವಾಗಿರುವಂಥ ಒಂದು ಮನೆಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿಗೆ ಬರಬೇಕು ಅಂತ ಸುಮಾರು ಸಮಯಗಳಿಂದ ಯೋಚನೆ ಮಾಡ್ತಾ ಇದ್ದೆ. ಬಾಲು ಗೋಟ್ ಫಾರ್ಮ್ ಇಲ್ಲಿಗೆ ನಾವು ಇವತ್ತು ಬಂದಿದ್ದೇವೆ ಸ್ನೇಹಿತರೆ. ಇವರ ಮನೆಯಲ್ಲಿ ನಮಗೆ ಕಲಿಯುವಂಥದ್ದು ಸುಮಾರು ಉಂಟು ಇವತ್ತು. ಮಾತೆರೆಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತೊಂದು ಸ್ಪೆಷಲ್ ಆಗಿರುವಂಥ ವಿಡಿಯೋದ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಒಂದು ಊಟದ ತಟ್ಟೆ ಅಂತ ಹೇಳ್ಬೋದು. ಅದು ಅಡಿಕೆ ಕೃಷಿ, ತೆಂಗು ಕೃಷಿ, ಬಾಳೆ ಕೃಷಿ, ಇದೆಲ್ಲ. ಅಡಿಕೆ ಕೃಷಿ ಮೈನ್ ಪ್ರಧಾನವಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಕೃಷಿಗೆ ಬಹಳ ಪೆಟ್ಟು ಬೀಳ್ತಾ ಉಂಟ್ರೆ. ಎಲೆ ಚಿಕ್ಕಿ ರೋಗ, ಬೇರು ಹುಳ, ಮಳೆಗಾಲದಲ್ಲಿ ಅಂತ ಕೊಳೆ ರೋಗ ಅಂತ ಸಾವಿರ ಸಮಸ್ಯೆಗಳು ಬರ್ತಾ ಉಂಟು. ಹಾಗೆ ಸಮಸ್ಯೆಗಳು ಬರುವಾಗ ನಾವು ಅಡಿಕೆ ಕೃಷಿಯನ್ನು ಒಂದೇ ನಂಬಿಕೊಂಡಿದ್ದರೆ ಆಗಲಿಕ್ಕಿಲ್ಲ. ನಮ್ಮ ಜೀವನ ನಡೆಸುವುದು ಕೂಡ ಬಹಳ ಕಷ್ಟ. ಒಂದು ಕಡೆಯಿಂದ ಪ್ರಾಣಿಗಳ ಹಾವಳಿ, ಇಂತಹ ಸಮಸ್ಯೆಗಳ ಮಧ್ಯೆಯೂ ಕೂಡ ಹೊಸ ಹೊಸ ಆಲೋಚನೆಗಳನ್ನು ಹೀಗೆ ಕೂಡ ಮಾಡ್ಬೋದಲ್ವ ಅಂತ ನಾವು ಒಂದು ಆಶ್ಚರ್ಯ ಪಡ್ಬೋದು. ಅಂತಹ ಒಂದು ವಿಶೇಷವಾಗಿರುವಂಥ ಜಾಗಕ್ಕೆ ನಾನೀಗ ಬಂದಿದ್ದೇನೆ ಸ್ನೇಹಿತರೆ. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹತ್ತಿರ ಇರುವ ವಿಟ್ಲದ ಹತ್ತಿರ ಒಂದು ಊರಲ್ಲಿದ್ದೇನೆ ಸ್ನೇಹಿತರೆ. ಒಬ್ಬರ ಮನೆಗೆ ಬಂದಿದ್ದೇನೆ. ಬಲರಾಮ ಭಟ್ ಅಂತ ಇವರ ಹೆಸರು ಸ್ನೇಹಿತರೆ. ಹಾಗಾದರೆ ಬನ್ನಿ, ತಡ ಮಾಡದೆ ಇವರ ಹೋಮ್ ಟೂರ್ ಮಾಡಿಕೊಂಡು ಬರುವ, ಹಾಗೆಯೇ ಕೃಷಿಯ ಒಂದು ಎಲ್ಲ ವಿಚಾರಗಳನ್ನು ಕೂಡ ನೋಡಿಕೊಂಡು ಬರುವ. ಆಡು, ಕುರಿ, ಕೋಳಿ, ಬಾತುಕೋಳಿ, ಕೋಳಿ ಫಾರ್ಮು, ನಾಟಿ ಕೋಳಿ, ಹಾಗೆಯೇ ಕೃಷಿ, ಎಂತ ಬೇಕು ಎಂತ ಇಲ್ಲ ಎಲ್ಲವೂ ಇವರ ಮನೆಯಲ್ಲಿ ಉಂಟು ಸ್ನೇಹಿತರೆ. ಎಲ್ಲ ಒಂದು ಸಮಗ್ರ ಕೃಷಿ ಅಂತ ಹೇಳ್ಬೋದು. ಇವತ್ತು ತಡ ಮಾಡೋದು ಬೇಡ, ಒಂದು ಸೂಪರ್ ಆಗಿರುವಂಥ ಲೊಕೇಶನಲ್ಲಿ ಇವರ ಮನೆ ಉಂಟು. ಇವರ ಈ ಮನೆ ಒಂದು ನೆಮ್ಮದಿ ಕೇಂದ್ರ ಅಂತ ಹೇಳ್ಬೋದು. ಇವತ್ತು ನಾನು ನೆಮ್ಮದಿಯನ್ನು ಹುಡುಕಿಕೊಂಡು ಬೆಳಗ್ಗೆನೆ ಒಂದು ವಿಶೇಷವಾಗಿರುವಂಥ ಜಾಗಕ್ಕೆ ಬಂದಿದ್ದೇನೆ. ಒಂದು ಹಳೇ ಕಾಲದ ಮನೆ ಅಂತ ಹೇಳ್ಬೋದು ಸ್ನೇಹಿತರೆ. ಮನೆಗೆ ಬರಬೇಕಾದ್ರೆ ಎಂಟ್ರೆನ್ಸಿಗೆ ಒಂದು ಬಾವಿ ಕೂಡ ಕಾಣ್ತದೆ. ಹಿಂದಿನ ಕಾಲದ ಮನೆಯನ್ನು ನೋಡಲಿಕ್ಕೆ ಒಂದು ಚಂದ ಅಲ್ವಾ. ಬಾತುಕೋಳಿಯನ್ನು ನೋಡುವುದೇ ಒಂದು ಚಂದ. ವಾವ್, ಸೂಪರ್. ಕಲರ್ ಬಾತುಕೋಳಿಗಳು ಇಲ್ಲಿ ಉಂಟು. ಆಡನ್ನು ಮೊದಲು ಇಲ್ಲಿ ಸಾಕ್ತಾಯಿದ್ರು, ಈ ಸಣ್ಣ ಶೆಡ್ಡಲ್ಲಿ. ಆ ನಂತರ ಈಗ ಅಲ್ಲಿ ಸಾಕ್ತಾ ಇದ್ದಾರೆ, ಆಡಿನ ಗೂಡು. ಹಾಯ್. ಊರಿನ ಕೋಳಿಗಳು ಅಲ್ಲಿ ಉಂಟು. ಸರ್ ನಮಸ್ತೆ. ನಮಸ್ತೆ. ಈಗ ಹಟ್ಟಿ ಗೊಬ್ಬರ ನಾವು ಕಾಣುವುದೇ ಬಹಳ ಅಪರೂಪ ಆಗಿದೆ. ಹೌದು, ದನಗಳನ್ನು ನೋಡುವುದೇ ಅಪರೂಪ ಆಗಿದೆ. ಹೌದು. ಅದರಲ್ಲಿ ನೀವು ನ್ಯಾಚುರಲ್ ಆಗಿ ಈಗ ಹಟ್ಟಿ ಗೊಬ್ಬರ ಮಾಡ್ತಾ ಇದ್ದೀರಿ. ಹೌದು. ಇದು ಹೇಗೆ ಸರ್? ಹಟ್ಟಿ ಗೊಬ್ಬರ ನೋಡಿ, ನಾವು ಸೋಗೆ ಏನು ತೋಟದಲ್ಲಿ ಏನು ವೇಸ್ಟ್ ಉಂಟು, ಸೋಗೆ ನಾವು ಸುಲಿದಂತ ಅಡಿಕೆ ಸಿಪ್ಪೆಗಳು ಏನುಂಟು, ಅದನ್ನು ನಾವು ಹಟ್ಟಿಗೆಗೆ ಮಲ್ಚಾಗಿ ಡೈಲಿ ಹಾಕ್ತಾ ಹೋಗ್ತೇವೆ. ಅದರ ಮೇಲೆ ಮೂತ್ರವು ಸಗಣಿಯು ಇದರ ಮೇಲೆ ಬೀಳ್ತಾ ಹೋಗ್ತದೆ. ಬೇಕು ಅಂತ ತೆಗೆದು ನಾವು ತೋಟಕ್ಕೆ ಹಾಕ್ತೇವೆ. ನೋಡಿ, ಇಲ್ಲಿ ಗೊಬ್ಬರ ಒಳ್ಳೆ ಇದಾದ ಗೊಬ್ಬರ ಎಷ್ಟು ಒಳ್ಳೆ ಇದಾಗಿ ಕಂಪೋಸ್ಟ್ ಆಗಿ ಉಂಟು ನೋಡಿ. ನೀವು ಎಷ್ಟು ಸಮಯಕ್ಕೊಮ್ಮೆ ತೆಗೆಯುವುದು? ನಾವೊಂದು 3 ತಿಂಗಳಿಗೊಮ್ಮೆ ಗೊಬ್ಬರ ತೆಗಿತೇವೆ. ಆಗ ಒಳ್ಳೆ ಕಂಪೋಸ್ಟ್ ಆಗಿ ಸಿಗ್ತದೆ. ಅಂದ್ರೆ ಮೊದಲನಾಗೆ ಕಾಡಿಗೆ ಹೋಗಿ ಸೊಪ್ಪು ಕಡಿಯುವುದು ಆ ತರ ಏನಾದ್ರು? ಮಳೆಗಾಲದಲ್ಲಿ ಸೊಪ್ಪು ಹಾಕ್ತೇವೆ. ಈಗ ಬೇಸಿಗೆಯಲ್ಲಿ ಬೇಕಷ್ಟು ತೋಟದ ಸೋಗೆ ಮತ್ತೆ ಅಡಿಕೆ ಸಿಪ್ಪೆ ಎಲ್ಲ ಸಿಗುವ ಕಾರಣ ಅದೇ ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೇವೆ. ಮತ್ತೆ ಇಲ್ಲೇ ತಂದು ಇಲ್ಲೇ ಕಟ್ ಮಾಡುದಾ? ಹೌದು, ಇಲ್ಲೇ ಕಟ್ ಮಾಡುದು. ಸೈಡ್ ಅಲ್ಲಿ ಇಲ್ಲೇ ಕಟ್ ಮಾಡಿ ಅಲ್ಲಿಗೆ ಹಾಕಿ ಬಿಡುದು. ಡೈಲಿ ಹಾಕ್ತೀರಾ? ಡೈಲಿ ಹಾಕ್ತೇವೆ. ಮತ್ತೆ ಈಗ ಕೋಳಿಗಳು ಕೂಡ ಇದರಲ್ಲಿ ಉಂಟು. ಹೌದು, ಕೋಳಿಗಳು ನೋಡಿ ಅದರಲ್ಲಿದ್ದ ಹುಳು ಪಟ್ಟೆಗಳನ್ನು ತಿಂತದೆ. ಪ್ಲಸ್ ಅದು ಏನು ಮೋಷನ್ ಮಾಡಿತ್ತು ಅದು ಗೊಬ್ಬರದೊಟ್ಟಿಗೆ ಮಿಕ್ಸ್ ಆಗ್ತದೆ. ಸೊ ನಮಗೆ ಅದು ಮಲ್ಟಿಪರ್ಪಸ್ ಆಗ್ತದೆ. ಮತ್ತೆ ಕೋಳಿಗಳಿಗೆ ಕಾಲಲ್ಲಿ ಒಕ್ಕಿ ಗೊಬ್ಬರವನ್ನು ಆ ಕಡೆ ಮಾಡುವ ಗೊಬ್ಬರ ಒಳ್ಳೆ ಮಿಕ್ಸ್ ಆಗ್ತದೆ. ಅದು ಹೆಂಟೆಗಳಿಗೆ ಮರಿ ಇರ್ಬೇಕು. ಈಗ ಮೊನ್ನೆ ಈ ಮರಿಗಳನ್ನೆಲ್ಲ ಕೊಟ್ಟೆ ಒಮ್ಮೆದೆಲ್ಲ. ಹೆಂಟೆಗೆ ಮರಿಗಿದ್ರೆ ಇನ್ನು ಅದರ ಒಕ್ಕುವ ಎಲ್ಲ ಗೊಬ್ಬರ ಅಡಿ ಮೇಲೆ ಮಾಡಿ ಗೊಬ್ಬರವನ್ನು ಹೋಗ್ತಾ ಇರ್ತದೆ. ಆಗ ಗೊಬ್ಬರ ಒಳ್ಳೆ ನಿಮಗೆ ಮಿಕ್ಸ್ ಆಗ್ತದೆ. ಹಟ್ಟಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಒಟ್ಟಿಗೆ ಮಿಕ್ಸ್ ಆಗ್ತದೆ. ಹೌದು, ಎರಡು ಒಟ್ಟಿಗೆ ಮಿಕ್ಸ್ ಆಗ್ತದೆ. ಕೋಳಿ ನಾನು ಮತ್ತೆ ಹೇಗೋ ಗೊಬ್ಬರ ಕೆಲಸತಿ ಡೈರೆಕ್ಟ್ ತೋಟಕ್ಕೆ ಹಾಕ್ತೇನೆ. ಇಲ್ಲ ಅಂತ ಹೇಳಿದ್ರೆ 4-5 ಬಗೆ ಸುಡು ಮಣ್ಣು, ಆಡಿನಿಕೆ, ಕೋಳಿ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡ್ತೇನೆ ಟರ್ಪಾಲಿಗೆ ಹಾಕಿ. ಕಳೆದ ಸತಿ ಒಂದು ಪಾಕ ಮಾಡಿದ್ದೆ ಹಾಗೆ, ಒಳ್ಳೆ ಬಾರಿ ಲಾಯ್ಕ್ ಆಗಿದೆ ಫರ್ಟಿಲೈಸರ್. ಅದು ಮಿಕ್ಸ್ ಮಾಡಿ ಮತ್ತೆ ತೋಟಕ್ಕೆ ಹಾಕುದು. ಒಂದೊಂದು 20 ದಿವಸ ಇಟ್ಟು ಟರ್ಪಾಲ್ ಮುಚ್ಚಿಟ್ಟು ಆಗ ಒಳ್ಳೆ ಆಡಿನಿಕೆ ಎಲ್ಲ ಹುಡಿಯಾಗಿರ್ತದೆ. ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕುದು ಆ ಕಡೆ ತೋಟಕ್ಕೆ. ಒಳ್ಳೆ ರಿಸಲ್ಟ್ ಉಂಟು. ಈಗ ಮಾರ್ಚ್ ಈ ಸಮಯದಲ್ಲಿ ತೋಟಕ್ಕೆ ಗೊಬ್ಬರ ಹಾಕಿದ್ರೆ ಹೇಗೆ? ನೀರು ಬೇಕಷ್ಟಿದ್ರೆ ಏನು ತೊಂದರೆ ಇಲ್ಲ. ತೋಟಕ್ಕೆ ಸರಿಯಾಗಿ ಸ್ಪ್ರಿಂಕ್ಲರ್ ಆಗಲಿ, ಡ್ರಿಪ್ ಆಗಲಿ, ಹಿಡಿಯುವುದು ಹೇಗೆ ನೀರಿನ ವ್ಯವಸ್ಥೆ ಹೇಗೆ ಉಂಟು ಅಂತ ನೋಡಿಕೊಂಡು ನಾವು ಫರ್ಟಿಲೈಸರ್ ಕೊಡ್ಬೇಕಾಗ್ತದೆ.
ಬೇರೆ ತೋಟಕ್ಕೆ ಎಂತ ವಿಶೇಷ ಕಾಳಜಿ ವಹಿಸ್ತೀರಿ? ವಿಶೇಷ ಕಾಳಜಿ ಅಂತ ಏನು ವಹಿಸುದಿಲ್ಲ. ಸಿಕ್ಕಾಪಟ್ಟೆ ಮಾಡರ್ನ್ ಮಾಡ್ಲಿಕ್ಕೆ ಏನು ಹೋಗ್ಲಿಲ್ಲ. ಇರುವ ಕೃಷಿಯನ್ನ ಅದಕ್ಕೆ ಆ ನಮ್ಮ ಮಣ್ಣಿಗೆ ಏನು ಬೇಕಾಗ್ತದೆ ಅದನ್ನು ನಾನು ಒದಗಿಸ್ತಾ ಇದ್ದೇನೆ. ಆದ ಕಾರಣ ನನಗೆ ರಿಸಲ್ಟ್ ಒಳ್ಳೇದುಂಟು. ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾದಾಗೆ ಮೊದ್ಲೇ ಮಾಡಿಸಿದ್ದೆ ನಾನು ಮಣ್ಣಿನ ಪರೀಕ್ಷೆಗಳನ್ನು. ಹಾಗೆ pH ಲೆವೆಲ್ ಎಲ್ಲ ತೊಂದರೆ ಇಲ್ಲ, ಇರುವ ಮಟ್ಟಿಗೆ ಒಳ್ಳೇದುಂಟು. ಆದ ಕಾರಣ ಏನ್ ಬೇಕು ಅದನ್ನು ನಾವು ಭೂಮಿಗೆ ಹೇಗೆ ಕೊಡ್ಬೇಕು ಅಂತ ಉಂಟು, ಅದನ್ನ ಹಾಗೆ ಕೊಡ್ತಾ ಇದ್ದೇವೆ. ರಿಸಲ್ಟ್ ಒಳ್ಳೇದುಂಟು, ತೊಂದರೆ ಇಲ್ಲ. ಸಿಕ್ಕಾಪಟ್ಟೆ ಕೆಮಿಕಲ್ ನಾನು ಮಣ್ಣಿಗೆ ಏನು ಕೊಡುದಿಲ್ಲ. ಹಾಗೆ ಹೇಳಿ ಕೆಮಿಕಲ್ ಸ್ಪ್ರೇ 2 ಕೊಡ್ತೇನೆ ನಾನು ಹಿಂಗಾರಕ್ಕೆ. ಮತ್ತೆ ಇದು NPK ಗೊಬ್ಬರ ಇದೆಲ್ಲ ಇಲ್ಲ, ಯಾವ್ದು ಕೊಡುದಿಲ್ಲ ನಾನು. ಪೊಟ್ಯಾಶ್ ಎಂತದು ನಾನು ಇಷ್ಟು ವರ್ಷದಲ್ಲಿ ಕೊಡ್ಲಿಲ್ಲ. ಮತ್ತೆ ಪೊಟ್ಯಾಶ್ ಅಂತ ನೀವು ಯಾವ್ದನ್ನು ಕೊಡುದು? ಪೊಟ್ಯಾಶ್ ಅಂತ ಹೇಳಿ ನಾನು ಸುಡು ಮಣ್ಣು ಮತ್ತೆ ಸೂಟು ಮಣ್ಣು ನಾವು ಬೂದಿಯನ್ನು ಮಾಡ್ತೇವೆ, ಅದನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತೇವೆ ಅಷ್ಟೇ. ಬೇರೆ ಎಂತ ಕೊಡುದಿಲ್ಲ ವಿಶೇಷವಾಗಿ. ಅಂದ್ರೆ ಅದು ಕೊಟ್ಟರೆ ಸಾಕಾಗುದಿಲ್ಲ ಅಂತ ಹೇಳ್ತಾರೆ, ಹೌದಾ? ಹಾಗೆಲ್ಲ ಕೊಟ್ರೆ ಹೇಳುವವರು ಹೇಳ್ತಾರೆ, ಆದ್ರೆ ನನಗೆ ದೊಡ್ಡ ಒಂದು ಅದರ ಇದು ಅಂತ ಆಗ್ಲಿಲ್ಲ ಏನು. ನನ್ನ ತೋಟ ಅದಕ್ಕೆ ಸೆಟ್ ಆಗಿದೆ ಅಂತ ಇದಕ್ಕೆ. ಅದೇ ಎಲ್ಲ ಹುಲ್ಲೆಲ್ಲ ಹೆರಿಯುವುದು, ಹುಲ್ಲು ತೆಗೆಯುವುದು ಮಿಷನರಿ, ಮತ್ತೆ ಮರ ಏನಾದ್ರು ಮುರಿದು ಬಿದ್ದರೆ ಮಿಷನರಿ. ಹೆಚ್ಚು ಕೆಲವೆಲ್ಲ ಕೆಲಸಗಳು ಮಿಷನರಿಯಲ್ಲಿ ಮಾಡಿಸ್ತಾ ಇದ್ದೇನೆ. ಸ್ಪ್ರೇಯು ಮಿಷನರಿ. ನನಗೆ ಹತ್ತಿ ಬಿಡುವಂತ ಲೇಬರ್ಸ್ ಇದ್ದಾರೆ, ಅಡಿಕೆ ತೆಗಿಲಿಕ್ಕೂ ಲೇಬರ್ಸ್ ಇದ್ದಾರೆ, 5-6 ಜನ ಇದ್ದಾರೆ. ಟೀಮ್ ಇದೆ ಒಂದು ಸೆಟ್. ನನಗೆ ಸಿಯಾಳ ತೆಗಿಲಿಕ್ಕೂ ಅವ್ರೆ, ತೆಂಗಿನಕಾಯಿ ತೆಗಿಲಿಕ್ಕೂ ನಮಗೆ 2-3 ಜಾಗಕ್ಕೆ ಅವ್ರೆ. ಮತ್ತೆ ಇದಕ್ಕೆಲ್ಲ ತಂದೆಯವರ ಸಪೋರ್ಟ್ ಹೇಗೆ ಉಂಟು? ತಂದೆಯವರ ಸಪೋರ್ಟ್ ಇದ್ದ ಕಾರಣ ನಾವು ಇವತ್ತು ಈ ಲೆವೆಲ್ಗೆ ನಿಲ್ಲಿಕ್ಕೆ ಕಾರಣ. ತಂದೆ ತಾಯಿ ಇಬ್ರು ಸಪೋರ್ಟ್ ಇದ್ದಾರೆ, ಹೆಂಡತಿಯು ಸಪೋರ್ಟ್ ಇದ್ದಾಳೆ. ಆದ ಕಾರಣ ನಾವೆಲ್ಲ ಮಕ್ಕಳು ಇವತ್ತು ಕೃಷಿಯಲ್ಲಿ ಇರುದು. ನಾನು ಕೃಷಿಯಲ್ಲಿರುದು, ನನ್ನ ತಮ್ಮನು ಕೃಷಿಯಲ್ಲೇ ಇರುದು. ಹಾಗೆ ತಂದೆ ತಾಯಿಯ ಸಪೋರ್ಟ್ ಯಥೇಚ್ಛವಾಗಿ ಉಂಟು. ಮಾಡಿ ಯಾರ್ಯಾರ ಅಂಡರಲ್ಲಿ 10, 15, 20 ಸಾವಿರಕ್ಕೆ ದುಡಿಬೇಡಿ, ಇಲ್ಲಿ ನಾವೇ ಬಾಸ್ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡೋ ಕಾರಣ ನಾವು ಇವತ್ತು ಕೃಷಿಗೆ ಬಂದಿದ್ದೇವೆ. ಮತ್ತೊಂದು ಸ್ಪೆಷಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅನಿಸ ಇರುವಂತದ್ದು, ನಿಮ್ಮ ಮನೆಯನ್ನು ನೋಡುವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತುಂಟು ಸರ್. ಒಮ್ಮೆ ಮನೆಯದ್ದು ಒಂದು ಮಾಹಿತಿ ಪಡ್ಕೊಳ್ಳುವನ? ಸೋಲಾರ್ ಗುಡಿ ಇದು 90 ಫೀಟ್ ಉದ್ದ, 26 ಫೀಟ್ ಆಗಲ್ಲ, 2340 ಸ್ಕ್ವೇರ್ ಫೀಟ್ ಉಂಟು. ಇದು ಎಷ್ಟು ಕ್ವಿಂಟಲ್ ಅಡಿಕೆ ಹಿಡಿತದೆ? ಕ್ವಿಂಟಲ್ ಕಂಡಿ ಲೆಕ್ಕದಲ್ಲಿ ಆದ್ರೆ ಒಂದು 6ರಿಂದ 7 ಗಂಟೆ ಅಡಿಕೆ ನಿಮಗೆ ಒಮ್ಮೆಗೆ ನಿಲ್ತದೆ. ಇದರಲ್ಲಿ ಸ್ವಲ್ಪ ದಪ್ಪ ಹಾಕಿದ್ರೆ 8 ಗಂಟೆ ಅಡಿಕೆವರೆಗೂ ನಿಲ್ತದೆ. ಒಂದು ಗಂಟೆ ಅಡಿಕೆ ಅಂತ ಹೇಳಿದ್ರೆ 260 kg. ಹೌದು. ಸೊ 8 ಗಂಟೆ ಅಡಿಕೆವರೆಗೆ ನಿಲ್ತದೆ ನಿಮಗೆ. ಇದು ಮನೆ ಯಾವ ಇಸವಿಯದ್ದು ಸರ್? ಮನೆ 1966. ಹಾಗೇನೆ ಅಲ್ಲಿ ಸೋಲಾರ್ ಪ್ಯಾನೆಲ್ ನೋಡ್ತಾ ಇದ್ದೇವೆ, ಅದು ಯಾಕೆ? ಅದು ನೀರಿನ ಇದರಿಂದಾಗಿ ನಮಗೆ ನೀರಿಗೆ ಬೇಕಾಗಿ, ಬಿಸಿ ನೀರಿಗೆ ಬೇಕಾಗಿ ಮಾಡಿದಂಥದ್ದು. ಮನೆ ಬಿಸಿ ನೀರು? ಹೌದು, ಮನೆ ಬಿಸಿ ನೀರಿಗೆ, ಬಾತ್ರೂಮಿಗೆ ಬೇಕಾಗಿ ಮಾಡಿಕೊಂಡದ್ದು. ಈಗ ಇಲ್ಲೆಲ್ಲ ಶೇಡ್ ತರ ಇದು ಹಾಕಿದಿರಲ್ಲ ಹೊರಗಡೆ ಕಿಟಕಿಗೆ? ಹೌದು, ಅದು ಒಂದು ಫ್ಯಾನ್ಸಿಗಾಗಿ, ಒಂದು ಹಳೆ ಮನೆಗೆ ಒಂದು ಫ್ಯಾನ್ಸಿಯಾಗಿ ಚಂದ ಕಾಣ್ಲಿ, ಮತ್ತೆ ಒಳಗಡೆ ಧೂಳು ಸಿಕ್ಕಾಪಟ್ಟೆ ಬರುದಿಲ್ಲ ಒಂದು, ಹಾಗೆ ಮತ್ತೆ ನಿಮಗೆ ಸ್ವಲ್ಪ ಕೂಲ್ ನಿಲ್ತದೆ ಮನೆ ಒಳಗಡೆ, ಅದಕ್ಕೆ ಬೇಕಾಗಿ ಮಾಡಿಕೊಂಡದ್ದು. ಮತ್ತೆ ಎಲ್ಲರೂ RCC ಮನೆ ಕಟ್ತಾರೆ, ಆದ್ರೆ ಹಂಚಿನ ಮನೆಯಲ್ಲಿ ಇಲ್ಲಿ ಒಳಗಡೆ ನೀವೇ ನೋಡಿದಿರಿ, ಮನೆ ಒಳಗಡೆ ಮುಚ್ಚಿಗೆ ಉಂಟು. ಹೌದು. ಸೊ ತಂಪುಂಟು. ಮತ್ತೆ ಆವತ್ತು ಮಾಡಿದ ರೇಪು ಅಡ್ಡ ಮರ ಎಂತೆಲ್ಲ ಹಾಕಿದ್ದಾರೆ, ಅದನ್ನು ಇವತ್ತಿನವರೆಗೂ ಚೇಂಜ್ ಮಾಡ್ಲಿಲ್ಲ. ಅದುವೇ ಮತ್ತೆ ಓಡು ಡಬಲ್ ಉಂಟು, ಡಬಲ್ ಓಡು ಉಂಟು. ಒಳಗಿಂದಲೂ ಓಡು ಉಂಟು, ಮೇಲೆ ಹೊಡೆಯಿಂದಲೂ ಓಡು ಉಂಟು ಈ ಮನೆಯಲ್ಲಿ. ಅಂದ್ರೆ ಆದ ಕಾರಣ ನಿಮಗೆ ಎಲ್ಲಿಯೂ ಸೋರುವಿಕೆ ಕಡಿಮೆ. ಡಬಲ್ ಓಡು ಅಂತ ಹೇಳಿದ್ರೆ? ಡಬಲ್ ಓಡು ಅಂದ್ರೆ ಮೇಲೆ ಓಡು ಉಂಟು, ಕೆಳಗಡೆಯಿಂದಲೂ ಓಡು ಉಂಟು. ಸೊ ನಿಮಗೆ ಲೀಕೇಜ್ಗಳು ಕಡಿಮೆ ಬರ್ತದೆ ಆಗ. ಆದ ಕಾರಣ ಈ ಮರ ಇಷ್ಟು ಸಮಯ ಉಳಿದಿದೆ. ಇದು ಬಾಗಿಲು ಬಹಳ ವಿಶೇಷವಾಗಿದೆ. ಹೌದು, ದೊಡ್ಡ ಮನೆಗೆ ಸಣ್ಣ ಬಾಗಿಲು. ಹೌದು, ಇದು ಮತ್ತೆ ಎಕ್ಸ್ಟ್ರಾ ಸೇರಿಸಿದ್ದು. ಇದು ಮನೆಯ ಬ್ಯಾಕ್ ಸೈಡ್ ಆಗ್ತದಲ್ಲ ಸರ್? ಹೌದು, ಹೌದು. ಮೊದ್ಲು ಇದು ಫ್ರಂಟ್ ಇತ್ತು, ಈಗ ಇದು ಫ್ರಂಟ್ ಆ ಕಡೆ ಆ ಕಡೆ. ಮನೆ ಒಳಗೆ ಬರುವಾಗ ನೋಡಿ, ಇಲ್ಲಿ ನಾನು ಡಬಲ್ ಓಡು ಅಂತ ಹೇಳಿದೆಲ್ಲ, ನೋಡಿ ಇಲ್ಲಿ ಒಳಗಡೆಯಿಂದಲೂ ಓಡು ಉಂಟು. ಒಳಗಡೆ ಈ ತರ ಬೇರೆ ನೋಡಿ. ಇದರ ಮೇಲೆ ವಾಪಸ್ ನಮಗೆ ಮೇಲೆ ಕಾಣುವ ಓಡು ಬೇರೆ, ಅದು ಬೇರೆನೆ, ಇದು ಬೇರೆ, ಇದು ಬೇರೆನೆ. ಮತ್ತೆ ಹೇಗೆ ಬಾಜಿರ ಕಂಬಗಳು. ಯಾವ ಕಂಬ ಸರ್ ಇದು? ಬಾಜಿರ ಕಂಬಗಳು ಇದು 2. ಹೌದು, ಬಾಜಿರ ಕಂಬ ಅಂತ ಹೇಳಿದ್ರೆ? ಬಾಜಿರ ಕಂಬ ಅಂತ ಹೇಳಿದ್ರೆ ಆವತ್ತಿನ ಕಾಲದಲ್ಲಿ ಮಾಡಿದಂತ ಡಿಸೈನ್ಸ್ ಕಂಬಗಳು ಇದು, ಮರದ. ಇದರಲ್ಲಿ ಉರಿಪ್ಪು ಮತ್ತೆ ಚೆಕ್ಕಿ, ಹಲಸು 3 ಮರದ, ಇಡೀ ಮರದ ಇದವೇ ಇರುದು. ಆದ ಕಾರಣ ಮರ ಇಷ್ಟು ಸಮಯ ಬಂದಿದೆ. ಆ ವ್ಯವಸ್ಥೆ ಕೂಡ ತುಂಬಾ ತಂಪಲ್ವಾ? ಹೌದು, ಹೌದು. ಮುಚ್ಚಿಗೆ, ಇದಕ್ಕೆ ಮುಚ್ಚಿಗೆ ಅಂತ ಹೇಳುದು, ಮರದ ಮುಚ್ಚಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಡಿಸೈನ್ ಎಲ್ಲ ಈಗ ಸಿಗ್ಲಿಕ್ಕಿಲ್ಲಲ್ಲ ಸರ್? ಸಿಗ್ಬೋದು, ಆದ್ರೆ ಇಷ್ಟು ಚಂದ ಫಿನಿಶಿಂಗ್ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಂದ ಈ ಪಾಯಿಂಟಿನಲ್ಲಿವರೆಗೆ ಒಂದು ಪೀಸು ಮರ, ಇದೊಂದು ಪೀಸ್ ಮರ. ವಾಪಸ್ ಇಲ್ಲಿಂದ ನೀವು ಇಲ್ಲಿಗೆ ನೋಡಿ, ಇಲ್ಲಿಗೆ ಒಂದು ಪೀಸ್ ಮರ,
ಸೊ ಆ ಲಾಕ್ ಅನ್ನು ಹೇಗೆ ಕೂರಿಸಿದ್ದಾರೆ ನೋಡಿ, ನಮಗೆ ಅಷ್ಟು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣ್ತದೆ ಅದು. ಈ ಲಾಕ್. ಈಗ ಇಷ್ಟು ದುಡ್ಡು ಕೊಟ್ಟು ಇದಕ್ಕಿಂತ ಚಂದ ಮಾಡಬಹುದು ಈಗ, ಆದ್ರೆ ಇಷ್ಟು ಕ್ವಾಲಿಟಿಯ ಮರ ಸಿಗ್ಲಿಕ್ಕಿಲ್ಲ. ಈಗ ಸಿಕ್ಕಿದ ಮರ ಕೂಡ ಇಷ್ಟು ವರ್ಷ ಬಾಳಿಕೆ ಬರ್ಲಿಕ್ಕೂ ಇಲ್ಲ. ಬಾಳಿಕೆ ಬರ್ಲಿಕ್ಕೂ ಇಲ್ಲ, ಯಾಕಂದ್ರೆ ಇದು ಆವತ್ತಿನ ಕಾಲದ ಇಲ್ಲಿದ್ದ ಹಳೆ ಉರಿಪು ಮತ್ತೆ ಚೆಕ್ಕಿ ಮತ್ತೆ ಹಲಸಿನ ಮರದಲ್ಲಿ ಮಾಡಿದಂತ ಎಲ್ಲ ಫುಲ್ ಮರವೇ ಅದರದ್ದು, ರೀಪು ಸಮೇತ ಕೂಡ ಚೆಕ್ಕಿದ ಏನೋ ಮಾಡಿದ್ದು ಇದು, ಆದ ಕಾರಣ ಇವತ್ತಿಗೂ ಉಳಿದಿದೆ. ಇವರು ಅಮ್ಮನ? ಹಾ, ಅಮ್ಮನ. ಅವರು ಅಜ್ಜ? ಹಾ, ಅಜ್ಜ. ಇವರು ನನ್ನ ತಂದೆಯ ತಾಯಿ, ಮೊನ್ನೆ ಮಳೆಗಾಲದಲ್ಲಿ ತೀರಿಯೋದು. ಇವರ ಅಜ್ಜಿಯ ತಂದೆ ತಾಯಿ ನನ್ನ ಪಿಜ್ಜಿ. ನನ್ನ ತಂದೆಯವರ ಹತ್ರ ಎಷ್ಟು ಸಣ್ಣದಿರುವಾಗಲೊಂದು ಇದಿತ್ತು ನೋಡಿ, ನಂಟಿತ್ತು ನೋಡಿ. ಇದು ನನ್ನ ತಂದೆ ಸಣ್ಣದಿರುವಾಗ. ಇದು ಮೇನ್ ಆಗಿ ಬೇಕಿರುವಂತದ್ದು. ಹಾಡು ಎಲ್ಲರೂ ದನದ ಜೊತೆ ಫೋಟೋ ತಗೊಂಡ್ರೆ ನೀವು ನಿಮ್ಮದು ಸ್ಪೆಷಲ್. ನಿಮ್ಮ ಸ್ಟೇಟಸ್ ಅಲ್ಲಿ ಯಾವಾಗ ನೋಡಿದ್ರು ಕೂಡ ಹಾಡಿನದ್ದು ಇರುವುದು. ನನ್ನ ತಂದೆಯು ತಾಯಿ, ಅದು ಅವಳ ಅಪ್ಪನು ಅಮ್ಮನು. ಇದು ನಮ್ಮ ಹಳೆಯ ಕಾಲದ ತಡಪೆ ಅಲ್ವಾ ಅನ್ನ? ಹೌದು. ಯೂಸ್ ಮಾಡ್ತೀವಿ ಈಗಲೂ? ಹೌದು, ಒಳ್ಳೆ ಮೆಣಸೆಲ್ಲ ಕೇರ್ಲಿಕ್ಕೆ ಅದು ಯೂಸ್ ಮಾಡುದು. ಸೆಗಣಿ ಎಲ್ಲ ಹಾಕಿ ಚಂದ ಮಾಡಿ ಇಟ್ಟಿದ್ದೀರಿ. ಹೌದು, ಮತ್ತೆ ನಮಗೆ ಫಂಕ್ಷನ್ ಇದ್ರೆ ಪೇಪರ್ ಹಾಕಿ ಹೋಳಿಗೆಗೆ ಎಲ್ಲ ಬೇಕಾಗ್ತದೆ. ಹೌದು. ಈಗ ಎಲ್ಲ ಮನೆ ಕೂಡ ಟೈಲ್ಸ್ ಅಲ್ಲಿ ಇದೆ, ಅದು ನಿಮ್ಮದು ಇನ್ನು ಕೂಡ ಕಾವ್ಯ ನೆಲದಲ್ಲಿ ಉಂಟು, ತಂಪು. ಅದು ಹೌದು. ಮೈನ್ ಆಗಿ ಮತ್ತೆ ಕಾಲಿದೆಲ್ಲ ಎಂತ ಪ್ರಾಬ್ಲಮ್ಗಳು ಬರುದಿಲ್ಲ ಈ ಟೈಲ್ಸ್ ಅದು ಇದು ಮಾಡಿದ ಕೂಡಲೇ. ಕಾಲ್ನ ಇದು ಅಡಿ ಹೊಡೆ, ಕಾಲಿನ ನೋವುಗಳು ಅದು ಇದೆಲ್ಲ ತುಂಬಾ ಜನರಿಗೆ ಕಾಣಿಸಿಕೊಂಡವರು ಇದ್ದಾರೆ. ಕಾಲು ನೋವು ಜಾಸ್ತಿ ಆಗ್ತದೆ, ಕಾಲು ನೋವುಗಳು ಜಾಸ್ತಿ. ಇದು ಸ್ವಲ್ಪ ತಂಪು ಕೂಡ ಆಗ್ತದೆ ನಮ್ಗೆ ನಿಲ್ಲುವಾಗ್ಲೇ. ಕರೆಂಟ್ ಇಲ್ಲ ಅಂದ್ರೂ ಬರೀ ನಲದಲ್ಲಿ ಆದ್ರೂ ಮಲಗಬಹುದು. ಒಳಗೆ ಮತ್ತು ಹೊರಗೆ ಫುಲ್ ಕೃಷಿಯ ಒಂದು ಜೀವನ ಅಂತ ಹೇಳ್ಬಹುದು. ಹೌದು. ಆಡು ದನ ಎಲ್ಲ ಉಂಟು. ಹೌದು, ಆಡು, ನಾಯಿಗಳು, ಬೆಕ್ಕು, ಬಾತುಕೋಳಿ, ಕುರಿಗಳು, ಇದು ಕೋಳಿಗಳು. ಬಾತುಕೋಳಿ ಸೇಲ್ ಮಾಡ್ತೀರಾ ಅನ್ನ? ಜಾಸ್ತಿ ಆದ್ರೆ? ಇಲ್ಲ, ಅಷ್ಟೇ ಆದ್ರೆ ಮತ್ತೆ ಕೊಡುದು, ಬೇಕಾದವ್ರು ಕೊಂಡೋಗ್ತಾರೆ. ಅದು ಬಾತುಕೋಳಿ ಅದು ಹೇಗೆ ವರ್ಷಕ್ಕೆ ಎಷ್ಟು ಮರಿ ಇರ್ತದೆ? ಮೊಟ್ಟೆ ಮಾಡ್ತದೆ, ಆದ್ರೆ ಅದು ಕಾವಿಗೆ ಕೂತ್ಕೊಳ್ಳುದಿಲ್ಲ. ಕಾವಿಗೆ ಕೂತ್ರೆ ಅಲ್ವಾ ಮರಿ ಆಗುದು. ನಾನು ಮತ್ತೆ ಕೋಳಿಗೆ ಇಟ್ಟು ಕೊಡ್ಲಿಲ್ಲ ಅದನ್ನು. ಕೋಳಿಗೆ ಇಟ್ಟು ಕೊಡ್ಬೇಕು, ಅಂದ್ರೆ ಕಾವಿಗೆ ಕೂತ್ಕೊಳ್ಳುವ ಹೆಂಟೆಗೆ ಇಟ್ಟು ಕೊಡ್ಬೇಕು ಮೊಟ್ಟೆ, ಹಾಗಾದ್ರೆ ಮರಿ ಆಗ್ತದೆ. ಅದುವೇ ಕೂತ್ಕೊಳ್ಳುದಿಲ್ಲ? ಇಲ್ಲ ಇಲ್ಲ ಇಲ್ಲ, ಕೆಲವು ಬ್ರೀಡ್ಗಳು ಜಾತಿಗಳು ಕೂತ್ಕೊಳ್ತದೆ, ಈ ಜಾತಿ ಕೂತ್ಕೊಳ್ಳುದಿಲ್ಲ. ಅದು ಕೋಳಿಗಿಟ್ರೆ ಕೋಳಿಗಿಟ್ರೆ ಕೋಳಿಯ 19-21 ದಿವಸ ಲೆಕ್ಕ, 20-21 ದಿವಸದಲ್ಲಿ ಮರಿ ಹೊಡಿತದೆ. ಬಾತುಕೋಳಿ ಮೊಟ್ಟೆಗೆ ಆ ಕಾವು ಸಾಕಾಗುದಿಲ್ಲ, ಜಾಸ್ತಿ ಬೇಕಾಗ್ತದೆ, 40-41 ದಿವಸ ಬೇಕು. ಕೋಳಿಗೆ ಆ ಮೊಟ್ಟೆನಿಟ್ರೆ ಕೋಳಿ ಅದು ಅದರ ಮೊಟ್ಟೆ ಅಂದ್ಕೊಳ್ತದೆ, ಹಾಗೆ ಕೂತ್ಕೊಳ್ತದೆ, ಅದಲ್ಲೇನು ಉಪದ್ರ ಮಾಡುದಿಲ್ಲ ಅದಕ್ಕೆ. ಬಾತುಕೋಳಿಗೆ ಎಷ್ಟು ದಿನ ಬೇಕು? ಬಾತುಕೋಳಿಗೆ ನನ್ನ ಲೆಕ್ಕದಲ್ಲಿ 40-41 ದಿವಸ ಬೇಕಾಗ್ತದೆ. ಕೋಳಿ 20-21 ದಿವಸದಲ್ಲಿ ಮರಿ ಮಾಡ್ತದೆ. ಅದಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಇಲ್ಲ? ಬೇರೆ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಮರಿ ಮಾಡ್ಬೋದು ನಮಗೆ. ನಾನು ಅಂತ ಪ್ರಯತ್ನಕ್ಕೆಲ್ಲ ಒಂದು ಬಾತುಕೋಳಿಗೆ ಬೇಕಾಗಿ ಇನ್ಕ್ಯುಬೇಟರ್ ತೆಗೆದ್ರೆ ಎಲ್ಲ ನಮಗೆ ಅಸಲಾಗ್ಲಿಕ್ಕಿಲ್ಲ. ಹಾಗೆ ಇಲ್ಲ, ಅದು ಮೊಟ್ಟೆ ಹಾಳಾಗಿ ಹೋಗ್ತದ? ಹಾಳಾಗಿ ಹೋಗುದಿಲ್ಲ, ಯಾರಾದ್ರೂ ಲೇಬರ್ಸ್ ಕೊಂಡೋಗ್ತಾರೆ, ಇಲ್ಲದಿದ್ರೆ ಮೂಲವ್ಯಾಧಿ ಇರುವವರು ಕೆಲವು ಜನ ಕೊಂಡೋಗ್ತಾರೆ. ಅದೇ ಸ್ಟಾಕ್ ಮಾಡಿ ಇಡ್ತೇವೆ, 5-10 ಆಗುವಾಗ ಯಾರಾದ್ರೂ ಕೊಂಡೋಗ್ತಾರೆ. ಹಾಗೆ ಅದೆಷ್ಟು ಸಮಯ ಉಳಿತದೆ? ಹಾಗೇನೆ ಒಂದು 15 ದಿವಸ 20 ದಿವಸಕ್ಕೆಲ್ಲ ಏನಾಗುದಿಲ್ಲ ಮೊಟ್ಟೆ. ಎಲ್ಲ ತಂದದ್ದೇನ? ಎಲ್ಲ ತಂದದ್ದೇ. ಅದು ನಾನು ಚಂದಕ್ಕೆ ಬೇಕಾಗಿ ಒಂದು ಫಾರ್ಮ್ ಹೌಸಿನಾಗೆ ಇರ್ಲಿ ಅಂತ ಹೇಳಿ ತಂದದಷ್ಟೇ, ದುಡ್ಡಿನ ಲಾಭದ ವಿಷಯಕ್ಕೆ ಅಂತ ಹೇಳಿ ತಂದದಲ್ಲ. ಅದೇ, ಬಟ್ ಅದರಿಂದ ಮೂಲವ್ಯಾಧಿ ಒಬ್ಬನಿಗೆ ಕೊಟ್ಟು ಒಳ್ಳೆ ಪ್ರಯೋಜನ ಆಗಿದೆ, ಅವನಿಗೆ ಕಂಪ್ಲೀಟ್ ರಿಕವರಿ ಆಗಿದೆ. ನಾನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮೂಲವ್ಯಾಧಿ ಇದ್ದವರಿಗೆಲ್ಲ ಬಾತುಕೋಳಿ ಮೊಟ್ಟೆ ಬೇಯಿಸಿ ತಿಂದ್ರೆ ಒಳ್ಳೇದು. ಮೂಲವ್ಯಾಧಿ ಇರುವವರಿಗೆ ಎಷ್ಟು ದಿನ ತಿನ್ಬೇಕದು? ಸಾಧಾರಣ ಒಂದೂವರೆ ತಿಂಗಳು ತಿನ್ಬೇಕು. ಡೈಲಿ ಒಂದೊಂದು ಮೊಟ್ಟೆ ಬೇಯಿಸಿ ತಿಂದ್ರೆ ಒಳ್ಳೇದು ಅವರಿಗೆ. ಒಂದು 10 ಜನರಿಗೆ ನೀವು ಮಾದರಿ ಆಗ್ಬೇಕು. ಈಗ ಮಾದರಿ ಆಗಿದ್ದೀರಿ, ಹೌದು, ಹಾಗೆ ನೀವು ಮುಂದುವರಿರಿ. ನೋಡುವಾಗ್ಲೇ ಒಂದು ಖುಷಿ ಆಗ್ತದೆ. ಎಷ್ಟು ಟೆನ್ಷನ್ ಇದ್ರೂ ಕೂಡ ಪ್ರಾಣಿಗಳ ಜೊತೆ ನಾವು ಬೆರೆತಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಹೌದು ಹೌದು.
ಇವತ್ತಿನ ವಿಡಿಯೋದಲ್ಲಿ ನಾವು ಬಲರಾಮಣ್ಣನ ಮನೆಯೊಂದು ಹೋಮ್ ಟೂರು ಎಲ್ಲ ನೋಡಿಕೊಂಡು ಬಂದೆವು. ಹಾಗೆಯೇ ಹಟ್ಟಿಯ ಹಳ್ಳಿ ಸ್ಟೈಲನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ. ನಾವು ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಬಲರಾಮಣ್ಣನಿಂದ ಪಡ್ಕೊಳ್ಳುವ. ಎಲ್ಲ ಕೃಷಿಕರಿಗೆ ಇದೊಂದು ವಿಡಿಯೋ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರಬೇಕು ಅಂತಾದರೆ ಆ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.